ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇನ್ನೇನು ನಮಗೆ ನಾಳೆ ರಾತ್ರಿ 12:30 ಮೋಸ್ಟ್ ಅವೈಟೆಡ್ ಪ್ರೀಮಿಯಂ ಲೈವ್ ಇವೆಂಟ್ ಆದಂತಹ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿಯ ರಂಬಲ್ ಇನ್ನೂ ಕೂಡ ಸ್ಪೆಷಲ್ ಆಗ್ತಾ ಇದೆ, ಯಾಕಂದ್ರೆ ಈ ಬಾರಿ ಸೌದಿ ಅರೇಬಿಯಾದಲ್ಲಿ ನಮಗೆ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರಿಂದ WWE ಅವರು ಈ ಬಾರಿಯ ರಂಬಲ್ ನ ಸಿಕ್ಕಾಪಟ್ಟೆ ಎಪಿಕ್ ಆಗಿ ಬುಕ್ ಮಾಡ್ತಾರಂತೆ. ಇದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಏನೇನಾಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಮಾಡೋದಕ್ಕೆ ಬಂದಿದ್ದೀನಿ. ಯಾರ್ಯಾರು ಗೆಲ್ತಾರೆ, ಏನೇನಾಗುತ್ತೆ ಈ ಬಾರಿಯ ಮೆನ್ಸ್ ಹಾಗೆ ವಿಮೆನ್ಸ್ ರಾಯಲ್ ರಂಬಲ್ ನ ವಿನ್ನರ್ ಯಾರು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. And now, cricket and the WWE Credit One Visa Card present the Royal Rumble. ಓಪನಿಂಗ್ ಅಲ್ಲಿ ನಮಗೆ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಅಷ್ಟೊಂದೇನು ಹೈಪ್ ಇಲ್ಲ, ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ. ಅಂಡ್ ವಿಮೆನ್ಸ್ ಗಳು ಸೌದಿ ಅರೇಬಿಯಾದಲ್ಲಿ ಯಾವ ರೀತಿ ಡ್ರೆಸ್ ಅಪ್ ಆಗಿ ಬರ್ತಾರೆ ನಿಮ್ಗೆ ಗೊತ್ತಿರಬಹುದು, ಬಾಡಿ ಸೂಟ್ ನ ಹಾಕೊಂಡು ಬರ್ತಾರೆ. ಅಂಡ್ ಇದರಿಂದನೂ ಕೂಡ ಹೈಪ್ ಸ್ವಲ್ಪ ಕಮ್ಮಿ ಆಗಿದೆ, ಇದನ್ನ ನೀವಂತೂ ಒಪ್ಕೊಳ್ಳೇಬೇಕು. ಅಲ್ಲಿನ ಜನತೆಗಳು ವಿಮೆನ್ಸ್ ಗಳಿಗೆ ಯಾವ ರೀತಿ ಚಿಯರ್ಸ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಎಲ್ಲರೂ ಕೂಡ ಈ 30 ವಿಮೆನ್ಸ್ ಗಳು ಕೂಡ ಯಾವ ರೀತಿ ಕಾಸ್ಟ್ಯೂಮ್ಸ್ ನ ಹಾಕೊಂಡು ಬರ್ತಾರೆ ಅಂತ ನೋಡೋದಕ್ಕೂ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಈಗಾಗಲೇ ನಮ್ಮ ಇಯೋ ಸ್ಕೈ, ರಿಯಾ ರಿಪ್ಲಿ, ರಾಕ್ಸಿನ್ ಪ್ಲೀಸ್, ಲಿವ್ ಮಾರ್ಗನ್, ರಾಕೈಲ್, ಬೇಲಿ, ಲೈರಾ ವಾಲ್ಕೈರಾ, ಆಸ್ಕಾ, ಚೆಲ್ಸಿ ಗ್ರೀನ್, ಜಾರ್ಡಿನ್ ಗ್ರೇಸ್, ಚಾರ್ಲಿ ಫೇರ್, ಅಲೆಕ್ಸಾ ಬ್ಲಿಸ್, ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್, ಜೂಲಿಯಾ, ಮ್ಯಾಕ್ಸಿನ್ ಡುಪ್ರಿ, ಬೆಕ್ಕಿ ಲಿಂಚ್ ಇಷ್ಟು ಜನ ತನ್ನ ನೇಮ್ ನ ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 13 ಸ್ಪಾಟ್ ಗಳು ಮಾತ್ರ. ಈ 13 ಸ್ಪಾಟ್ ಗಳಲ್ಲೂ ಕೂಡ ನಮಗೆ ಸರ್ಪ್ರೈಸ್ ರಿಟರ್ನ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಯಾವ ಸರ್ಪ್ರೈಸಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈಗಾಗಲೇ ಒಂದು ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ. ಯಾರ್ಯಾರು ಹೋಗಿ ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ. ನಿಕ್ಕಿ ಬೆಲ್ಲಾ, ಬ್ರೀ ಬೆಲ್ಲಾ, ಎಜೆಲಿ ಇವರೆಲ್ಲರೂ ಕೂಡ ಬರುವಂತಹ ಚಾನ್ಸಸ್ ಇದೆ. ಇನ್ನ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಯಾರು ಗೆಲ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್, ನನ್ನ ಪ್ರಕಾರ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ನಮ್ಮ ಲಿವ್ ಮಾರ್ಗನ್ ಅವರು ಗೆಲ್ತಾರೆ ಅಂತ ಅನ್ಸುತ್ತೆ. ಅಂಡ್ ಲಿವ್ ಮಾರ್ಗನ್ ಅವರು ಗೆಲ್ಬೇಕು ಅಂತ ನಾನು ಅನ್ಕೋತೀನಿ. ಗೊತ್ತು ಬೆಟ್ಟಿಂಗ್ ಗುಡ್ಸ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಫೇವರೇಟ್ ಆಗಿದ್ದಾರೆ ಅಂತ, ಬಟ್ ಅವ್ರ ಕೆಳಗಡೆ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಇದ್ದಾರೆ. ಅಂಡ್ ಬಿಯಾಂಕಾ ಬ್ಲೇಯರ್ ಅವರು ಈಗಾಗಲೇ ಒಮ್ಮೆ ರಾಯಲ್ ರಂಬಲ್ ನ ಗೆದ್ದಿರೋದ್ರಿಂದ WWE ಅವರು ಥಿಂಕ್ ಮಾಡಲೂಬಹುದು, ಯಾರಿಗ್ ಗೊತ್ತು, ಫಸ್ಟ್ ಎವರ್ ವಿಮೆನ್ 2 ಟೈಮ್ ವಿನ್ನರ್ ರಾಯಲ್ ರಂಬಲ್ ನಮ್ಮ ಬಿಯಾಂಕಾ ಬ್ಲೇಯರ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅನೌನ್ಸ್ ಮಾಡಿಸಬಹುದು. ಬಟ್ ನನ್ನ ಪ್ರಕಾರ ಇಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಅವರಿಗಿಂತ ಲಿವ್ ಮಾರ್ಗನ್ ಅವರು ಗೆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂಡ್ ಅದಕ್ಕೋಸ್ಕರ ನಾನು ನಂಬರ್ 1 ಅಲ್ಲಿ ಲಿವ್ ಮಾರ್ಗನ್ ಅವರ ನೇಮ್ ನ ತಗೋತಾ ಇದ್ದೀನಿ. ಅಂಡ್ ನಂಬರ್ 2 ಅಲ್ಲಿ ಬಿಯಾಂಕಾ ಬ್ಲೇಯರ್ ಅವ್ರನ್ನು ಕೂಡ ಕನ್ಸಿಡರ್ ಮಾಡ್ತೀನಿ. ಅದಾದ್ಮೇಲೆ ಎಜೆಲಿ ಇವರೆಲ್ಲರ ನೇಮ್ ನ ತಗೋತೀನಿ. ಏನೇ ಆಗ್ಲಿ, ನನ್ನ ಪ್ರಕಾರ ಅಂತೂ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ನಮ್ಮ ಲಿವ್ ಮಾರ್ಗನ್ ಅವರು ಗೆದ್ರೆ ಚೆನ್ನಾಗಿರುತ್ತೆ. ಅಂಡ್ ನನ್ನ ಪ್ರೆಡಿಕ್ಷನ್ ಕೂಡ ಲಿವ್ ಮಾರ್ಗನ್ ಅವರಿಗೇನೆ ಇರುತ್ತೆ. ಇದಾದ್ಮೇಲೆ ನಮಗೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ನ WWE ಅವರು ಯಾಕೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು. ಕೋಡಿ ರೋಡ್ಸ್ ಅವ್ರನ್ನ ಸ್ವಲ್ಪ ಚಾಂಪಿಯನ್ಶಿಪ್ ಪಿಕ್ಚರ್ ಇಂದ ಹೊರಗಡೆ ಇಡಬೇಕಾಗಿತ್ತು. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಸೌದಿ ಅರೇಬಿಯಾದಲ್ಲಿ ಬುಕ್ ಮಾಡಬೇಕಾಗಿತ್ತು, ಯಾಕಂದ್ರೆ ರಾಯಲ್ ರಂಬಲ್ಗೂ ಕೂಡ ಕರ್ಕೊಂಡು ಬರ್ಬೋದಾಗಿತ್ತು. ಬಟ್ WWE ಅವರು ಸೌದಿ ಅರೇಬಿಯಾದಲ್ಲಿ ಸ್ಯಾಮಿ ಝೈನ್ ಅವರಿಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಕೊಡೋಣ ಅಂತ ಈ ಒಂದು ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿರುತ್ತೆ. ಇಡೀ ಸೌದಿ ಕ್ರೌಡ್ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಚಿಯರ್ಸ್ ಗಳನ್ನ ಮಾಡ್ತಾ ಇರುತ್ತೆ. ಅವ್ರೇನೇ ಚಿಯರ್ಸ್ ಮಾಡಿದ್ರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಕ್ಲಿಯರ್ ಆಗಿ ಚಿಂದಿ ಉಡಾಯಿಸಿ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದು ಕನ್ಫರ್ಮ್. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೇನೆ ಇರುತ್ತೆ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸಿ ತನ್ನ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಇದಾದ್ಮೇಲೆ ನಮಗೆ ಕರಿಯರ್ ಕಿಲ್ಲರ್ ಗಂತರ್ ಹಾಗೆ ಫಿನಾಮಿನಲ್ ಒನ್ AJ ಸ್ಟೈಲ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಆ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ AJ ಸ್ಟೈಲ್ ಅವರು ತನ್ನ ಎಂಟೈರ್ ಕರಿಯರ್ ನ ಆನ್ ದ ಲೈನ್ ಇಡ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ AJ ಸ್ಟೈಲ್ ಅವರು ಸೋತ್ರೆ ಅವರು WWE ಕಂಪನಿಯಿಂದ ರಿಟೈರ್ಡ್ ಆಗಬೇಕು. ಆ ಒಂದು ಸ್ಟಿಪುಲೇಷನ್ ಈ ಒಂದು ಮ್ಯಾಚ್ ಅಲ್ಲಿ ಇದೆ. ನಮ್ಮ ಗಂತರ್ ಅವರು ಈಗಾಗಲೇ ಗೋಲ್ಡ್ ಬರ್ಗ್ ಆಗಿ ಜಾನ್ ಸಿನಾ ಅವ್ರನ್ನ ರಿಟೈರ್ಡ್ ಮಾಡಿದ್ದಾರೆ. ಈ ಕಡೆ ನಮ್ಮ AJ ಸ್ಟೈಲ್ ಅವರು ಕೂಡ ಅಫಿಷಿಯಲ್ ಆಗಿ ಹೇಳಿದ್ರು 2026ರ ಸಮ್ಮರ್ ಟೈಮ್ ಅಲ್ಲಿ ನಾನು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತೀನಿ ಅಂತ. ಅಂಡ್ ಅವರ ಡೆಬ್ಯೂ ಕೂಡ ರಾಯಲ್ ರಂಬಲ್ ಅಲ್ಲೇ ಆಗಿದ್ದು. ಸೊ ಒಂದು ಫುಲ್ ಸರ್ಕಲ್ ಮೂಮೆಂಟ್ ನ ಕೊಡೋದಕ್ಕೆ AJ ಸ್ಟೈಲ್ ಅವರ ರಿಟೈರ್ಮೆಂಟ್ ಕೂಡ ನಮಗೆ ರಾಯಲ್
ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ಗಂತರ್ ಅವರು ಏಜ್ ಸ್ಟೈಲ್ ಅವ್ರನ್ನ ಸೋಲಿಸಿ ಏಜ್ ಸ್ಟೈಲ್ ಅವ್ರನ್ನ ರಿಟೈರ್ಡ್ ಮಾಡ್ತಾರೆ ಅಂತ ಪ್ರೆಡಿಕ್ಷನ್ ಮಾಡ್ತಾ ಇದೀನಿ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಯಾಕಂದ್ರೆ ನನಗೆ ಅನ್ಸೋದಿಲ್ಲ ಏಜ್ ಸ್ಟೈಲ್ ಅವರು ಸೌದಿ ಕ್ರೌಡ್ ಮುಂದೆ ರಿಟೈರ್ಡ್ ಆಗ್ತಾರೆ ಅಂತ. ಏನೇ ಆಗ್ಲಿ ಏಜ್ ಸ್ಟೈಲ್ ಅವರು ಇನ್ನೂ ಸ್ವಲ್ಪ ದಿನ ಡಬ್ಲ್ಯೂ ಕಂಪನಿಯಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ಏನೇ ಆಗ್ಲಿ ಗೈಸ್, ನನಗೆ ಗೊತ್ತು ಪ್ರೆಡಿಕ್ಷನ್ ತಪ್ಪಾಗೋ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಇದೊಂದು ರೀತಿ ಅನ್ಪ್ರೆಡಿಕ್ಟೇಬಲ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಬಟ್ ಗಂತರ್ ಹಾಗೆ ಏಜ್ ಸ್ಟೈಲ್ ಅವರ ನಡುವೆ 3 ಮ್ಯಾಚಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ಸುತ್ತೆ. ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಗೆದ್ದಿದ್ದಾರೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಗೆಲ್ತಾರೆ. ಅದಾದ್ಮೇಲೆ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬಂದು ಏಜ್ ಸ್ಟೈಲ್ ಅವರು ಗಂತರ್ ಅವ್ರನ್ನ ಎಲಿಮಿನೇಟ್ ಮಾಡಬಹುದು. ಅಂಡ್ ಅದಕ್ಕೆ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೆ ಗಂತರ್ ಅವರು ಏಜ್ ಸ್ಟೈಲ್ ಅವರಿಗೆ ಮತ್ತೊಮ್ಮೆ ಚಾಲೆಂಜ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಾನು ಫಿನಾಮಿನಲ್ ಒನ್ ಏಜ್ ಸ್ಟೈಲ್ ಅವರು ಗೆಲ್ತಾರೆ ಅಂಡ್ ತನ್ನ ಕರಿಯರ್ ನ ಕಾಪಾಡ್ಕೋತಾರೆ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಿಡಿಕ್ಷನ್ ತಪ್ಪಾಗೋ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಆದ್ರೂ ಕೂಡ ಧೈರ್ಯ ತಗೊಂಡು ಈ ಒಂದು ಮ್ಯಾಚ್ ಅಲ್ಲಿ ನಾನು ನಮ್ಮ ಏಜ್ ಸ್ಟೈಲ್ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ ಅವೈಟೆಡ್ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್. ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಡಬ್ಲ್ಯೂ ಹಿಸ್ಟರಿಯಲ್ಲೇ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ಆಗಲಿದೆ. ಅಫ್ಕೋರ್ಸ್ 2025 ಕೂಡ ಅದು ಬಿಗ್ಗೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ಆಗಿತ್ತು. ಯಾಕಂದ್ರೆ ಜಾನ್ ಸಿನಾ, ರೋಮನ್ ರೈನ್ಸ್, ಸೆತ್ ರೋಲೆನ್ಸ್, ಸಿಎಂ ಪಂಕ್ ಇಂತ ದಿಗ್ಗಜರು ಆ ಒಂದು ಮ್ಯಾಚ್ ಅಲ್ಲಿ ಇದ್ರು. ಬಟ್ ಡಬ್ಲ್ಯೂ ಅವರು ಜೇ ಉಸೋ ಅವ್ರನ್ನ ಗೆಲ್ಸೋದ್ರ ಮುಖಾಂತರ ಆ ಒಂದು ರಾಯಲ್ ರಂಬಲ್ ಮ್ಯಾಚ್ ನ ಡಬ್ಲ್ಯೂ ಹಿಸ್ಟರಿಯಲ್ಲೇ ವರ್ಸ್ಟ್ ಕ್ಯಾಟಗರಿಗೆ ಸೇರೋ ಹಂಗೆ ಮಾಡ್ಬಿಟ್ರು. ಬಟ್ ಈ ಬಾರಿ ಆ ಒಂದು ತಪ್ಪನ್ನ ಮಾಡದೇ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಈ ಬಾರಿನೂ ಕೂಡ ಅದೇ ರೀತಿ ದಿಗ್ಗಜರು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಅಲ್ಲೂ ಕೂಡ ಇದ್ದಾರೆ. ಕೋಡಿ ರೋಡ್ಸ್, ಗಂತರ್, ಜೇ ಉಸೋ, ರೆಮಿಸ್ಟೆರಿಯೋ, ಪೆಂಟಾ, ಡ್ರ್ಯಾಗನ್ ಲೀ, ರೋಮನ್ ರೈನ್, ಸೋಲೋ ಸಿಕೋವಾ, ಜೇಕೋ ಫಾಟೋ, ಆಸ್ಟನ್ ಥಿಯರಿ, ಲೋಗನ್ ಪೋಲ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಜಿಯೋವಾನ್ ಇವಾನ್ಸ್, ಫೋಬಾ ಫೆಮಿ, ರ್ಯಾಂಡಿ ಆರ್ಟನ್ ಹಾಗೆ ಬ್ರಾಕ್ ಲೆಸ್ನರ್ ಇಷ್ಟು ಜನ ತನ್ನ ನೇಮ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಗೆ. ಅಂಡ್ ಇನ್ನ 13 ಸ್ಪಾಟ್ಸ್ ಗಳು ಕೂಡ ಖಾಲಿ ಇದೆ. ಲಿಟ್ರಲಿ ಖಾಲಿ ಇರ್ತಕ್ಕಂತ 13 ಸ್ಪಾಟ್ ನ ಬಿಟ್ರೆ ಇಷ್ಟು ಜನರ ನೇಮ್ ಎಷ್ಟು ದೊಡ್ಡದು ಸ್ವಲ್ಪ ಥಿಂಕ್ ಮಾಡಿ. ರೋಮನ್ ರೈನ್ಸ್ ಇದ್ದಾರೆ, ಬ್ರಾಕ್ ಲೆಸ್ನರ್ ಇದ್ದಾರೆ, ಕೋಡಿ ರೋಡ್ಸ್ ಇದ್ದಾರೆ, ರ್ಯಾಂಡಿ ಆರ್ಟನ್ ಅವರು ಇರ್ತಾರೆ, ಒಬ್ಬ ಫೇಮಿ ಅವರು ಕೂಡ ಇದ್ದಾರೆ ಅಂಡ್ ಇಡೀ ವಿಷನ್ ಇದೆ. ಲಿಟ್ರಲಿ ಆ 13 ಸ್ಪಾಟ್ ನ ಹಂಗೆ ಡಬ್ಲ್ಯೂ ಅವರು ವೇಸ್ಟ್ ಮಾಡಿದ್ರು ಕೂಡ ಇಷ್ಟೆಲ್ಲಾ ಸ್ಪಾಟ್ಸ್ ಗಳಿಂದಾನೆ ಕೆಲವೊಂದಷ್ಟು ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ಥಿಂಕ್ ಮಾಡಿ. ರಾಯಲ್ ರಂಬಲ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಹಾಗೆ ಕಂಪ್ಲೀಟ್ ವಿಷನ್ ನ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಇಷ್ಟೆಲ್ಲ ಫೇಸ್ ಆಫ್ ಗಳು ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್, ರ್ಯಾಂಡಿ ಆರ್ಟನ್, ಆಫ್ ಕೋರ್ಸ್ ಇದನ್ನ ಯಾವ ರೀತಿ ಮರೆಯೋದು. ಏನೇ ಆಗ್ಲಿ ಗೈಸ್, ಕಂಪ್ಲೀಟ್ ರಾಯಲ್ ರಂಬಲ್ ಅಲ್ಲಿ ವಿಷನ್ ನ ಡಾಮಿನೇಷನ್ ಅಂತೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವಿಷನ್ ನ ಯಾರು ಎಲಿಮಿನೇಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ರೋಮನ್ ರೈನ್ಸ್ ಅವರು ಬರಬಹುದು. ಕಂಪ್ಲೀಟ್ ವಿಷನ್ ರಿಂಗ್ ಮೇಲ್ಗಡೆ ಡಾಮಿನೇಟ್ ಮಾಡಬೇಕಾದ್ರೆ ರೋಮನ್ ರೈನ್ಸ್ ಅವರ ಎಂಟ್ರಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಆ ಒಂದು ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ರಾಕ್ ಲೆಸ್ನರ್ ಎಂಟ್ರಿ ಕೊಟ್ಟು ಏನ್ ಮಾಡ್ತಾರೆ ಗುರು ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ? ಎಲ್ಲರನ್ನು ಕೂಡ ಚಿಂದಿ ಉಡಾಯಿಸ್ತಾರೆ. ಅವರು ವಿಷನ್ ಜೊತೆ ಸೇರ್ಕೋತಾರ ಅಥವಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರ? ಲಿಟ್ರಲಿ ಗಾಯ್ಸ್, ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ನೆನಪು ಕೂಡ ಮಾಡ್ಕೊಳ್ಳಂಗಿಲ್ಲ ಅಷ್ಟು ಮೂಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಬಟ್ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡ್ತಾರ ಅಂತಾನೆ ನೋಡ್ಬೇಕು. ಇನ್ನ ಕೆಲವೊಂದಷ್ಟು ಸರ್ಪ್ರೈಸಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕ್ರಿಸ್ ಜೆರಿಕೋ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಬರಬಹುದು. ಎಲ್ಲಾ ರೀತಿಯ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಯಾರು ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬೆಟ್ಟಿಂಗ್ ಓಡ್ಸ್ ಅಲ್ಲಿ ನಮ್ಮ ರೋಮನ್ ರೈನ್ಸ್, ಬ್ರಾನ್ ಬ್ರೇಕರ್ ಇವರೆಲ್ಲರೂ ಕೂಡ ಫೇವರೇಟ್ ಆಗಿದ್ರೆ, ಈ ಕಡೆ ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರು ಕೂಡ ಇದ್ದಾರೆ. ಅದನ್ನು ಕೂಡ ನಾವು ಮರಿಬಾರ್ದು. ಕೋಡಿ ರೋಡ್ಸ್ ಅವರು ಏನಾದ್ರು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ರೆ 3 ಟೈಮ್ ರಾಯಲ್ ರಂಬಲ್ ವಿನ್ನರ್ ಆಗ್ತಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಫೇವರೇಟ್ ಕೋಡಿ ರೋಡ್ಸ್ ಅವರು. ಸೊ ಕೋಡಿ ರೋಡ್ಸ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಈ ಒಂದು ಮ್ಯಾಚ್ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ಗೆದ್ರೆ ಅವರು ಡಬ್ಲ್ಯೂ ಗೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿ ಕಂಪೀಟ್ ಮಾಡಿರ್ತಕ್ಕಂತಹ ಎಲ್ಲಾ ರಾಯಲ್ ರಂಬಲ್ ಮ್ಯಾಚ್ ಅಲ್ಲೂ ಕೂಡ ಅವರೇ ಗೆಲ್ಲುವಂತಹ ರೆಕಾರ್ಡ್ ನ ಕೂಡ ಕೋಡಿ ರೋಡ್ಸ್ ಅವರು ತಂದಾಗಿಸ್ಕೊಳ್ತಾರೆ. ಏನೇ ಆಗ್ಲಿ ಗೈಸ್, ಕೋಡಿ ರೋಡ್ಸ್ ಅವರು ಕೂಡ ಗೆಲ್ಬಹುದು, ಬ್ರಾನ್ ಬ್ರೇಕರ್ ಅವರು ಕೂಡ ಗೆಲ್ಬಹುದು ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಗೆಲ್ಬಹುದು. ಬಟ್ ನನ್ನ ಪ್ರಕಾರ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಗೆಲ್ಬೇಕು ಅಂತ ಅನ್ಸುತ್ತೆ. ಅಂಡ್ ಅವರೇ ಗೆಲ್ತಾರೆ ಅಂತಾನು ಕೂಡ ಅನ್ಸುತ್ತೆ. ಒಂದು ನಮ್ಮ ಟ್ರಿಪಲ್ ಎಚ್ ಅವರು ಏನಾದ್ರು ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಗೆಲ್ಸಿದ್ರೆ ಆನ್ಲೈನ್ ಅಲ್ಲಂತೂ ಕೋಡಿ ರೋಡ್ಸ್ ಅವರಿಗೆ ಸಿಕ್ಕಾಪಟ್ಟೆ ಹೇಟ್ ಸಿಗುತ್ತೆ. ಅಂಡ್ ಡಬ್ಲ್ಯೂ ಅವರು ಈ ರೀತಿನೂ ಕೂಡ ಪ್ಲಾನ್ ನ ಮಾಡಿರ್ತಾರೆ. ಅಂಡ್ ಅದರಿಂದನೇ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ಪಿಕ್ಚರ್ ಇಂದ ಹೊರಗಡೆ ಇಟ್ಟಿರೋದು. ಈ ಕಡೆ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ರಾಯಲ್ ರಂಬಲ್ ನಾಗ ವಿನ್ ಆಗಿ ಆ ಕಡೆ ಡ್ರೂ ಮ್ಯಾಕಿಂಟೈರ್ ಅವ್ರನ್ನ ಫೇಸ್ ಮಾಡ್ಲಿ ಅಂತ. ಬಟ್
ಡಬ್ಲ್ಯೂ ಅವರು ಆ ಒಂದು ಮಿಸ್ಟೇಕ್ ನ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವ್ರು ಏನಾದ್ರು ಗೆದ್ರೆ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರುತ್ತೆ, ಬಟ್ ಫ್ಯಾನ್ಸ್ ಗಳು ಹೇಟ್ ಮಾಡುವಂತಹ ಶಾಕ್ ನ ನೀವು ಖಂಡಿತವಾಗ್ಲೂ ಕೂಡ ಪುಲ್ ಮಾಡೋದಕ್ಕೆ ಹೋಗ್ಬಿಡಿ. ಇದರಿಂದ ಕೋಡಿ ರೋಡ್ಸ್ ಅವರ ಕರಿಯರ್ ಗೆನೆ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೇಕು. ನನ್ನ ಪ್ರಕಾರ ಈ ಬಾರಿ ರಾಯಲ್ ರಂಬಲ್ ನ ನಮ್ಮ ಕೋಡಿ ರೋಡ್ಸ್ ಅವರು ಸೋತೋಗ್ತಾರೆ. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಹೋ ಕೋಡಿ ರೋಡ್ಸ್ ನಿನಗೆ ಈಗಲೂ ಕೂಡ ನನ್ನ ಚಾಂಪಿಯನ್ಶಿಪ್ ಗೆ ಚಾನ್ಸ್ ಸಿಗ್ತಾ ಇಲ್ಲ ಅಂತ. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಚಿಕಾಗೋದಲ್ಲಿ ಆಗ್ತಾ ಇದೆಯಲ್ಲ ಎಲಿಮಿನೇಷನ್ ಚೇಂಬರ್, ಆ ಒಂದು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚಾಲೆಂಜ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇದು ನನ್ನ ಪ್ರೆಡಿಕ್ಷನ್ ಕೋಡಿ ರೋಡ್ಸ್ ಅವರಿಗೆ. ಅಂಡ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಿಲ್ಲ ಅಂತ ನನಗೆ ಅನ್ಸುತ್ತೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಕ್ಲಿಯರ್ ಆಗಿ ಬ್ರಾನ್ ಬ್ರೇಕರ್ ಆಗಿ ರೋಮನ್ ರೈನ್ಸ್ ಅವರು ಫೇವರೇಟ್ ಆಗಿದ್ದಾರೆ. ಬಟ್ ನನ್ನ ಪ್ರಕಾರ ಒಂದು ವಿನ್ನರ್ ನ ಪಿಕ್ ಮಾಡಬೇಕು ಅಂದ್ರೆ ಆಫ್ಕೋರ್ಸ್ ನಾನು ರೋಮನ್ ರೈನ್ಸ್ ಅವರ ನೇಮ್ ನ ತಗೋತಾ ಇದ್ದೀನಿ. ಎಸ್ ಈ ಬಾರಿ ಫೈನಲಿ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ರನ್ನರ್ ಅಪ್ ಅಲ್ಲ ವಿನ್ನರ್ ಆಗಿ ಹೊರಗಡೆ ಬರಬಹುದು. ಅಂಡ್ ಸೌದಿ ಅರೇಬಿಯಾದಲ್ಲಿ ರಾಯಲ್ ರಂಬಲ್ ಆಗ್ತಾ ಇದೆ. ಸೌದಿ ಅರೇಬಿಯಾದವರು ಕೂಡ ತನ್ನ ಫಸ್ಟ್ ರಾಯಲ್ ರಂಬಲ್ ಅಲ್ಲಿ ಒಂದು ಗ್ರೇಟ್ ವಿನ್ನರ್ ನ ಪಿಕ್ ಮಾಡಿ ಅಂತ ಡಬ್ಲ್ಯೂ ಗೆ ಹೇಳಿರ್ತಾರೆ. ಅಂಡ್ ರೋಮನ್ ರೈನ್ಸ್ ಗಿಂತ ಗ್ರೇಟ್ ವಿನ್ನರ್ ಬೇಕಾ ಗಾಯ್ಸ್? ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇನ್ನ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ ಬ್ರಾನ್ ಬ್ರೇಕರ್ ಅವರು ಫೈನಲಿ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೋತೀನಿ. ರೋಮನ್ ರೈನ್ಸ್ ಅವರೇ ಅವರನ್ನ ಎಲಿಮಿನೇಟ್ ಮಾಡಬಹುದು, ಅಥವಾ ಬ್ರಾಕ್ ಲೇಸ್ನರ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವ್ರನ್ನ ಎಲಿಮಿನೇಟ್ ಮಾಡಬಹುದು, ಅಥವಾ ಯಾರಿಗ್ ಗೊತ್ತು ಸೆತ್ ರೋಲಿನ್ಸ್ ಅವರು ರಿಟರ್ನ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಎಲಿಮಿನೇಟ್ ಕೂಡ ಮಾಡಬಹುದು. ಈ ರೀತಿ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಆಗಿ ಸೆತ್ ರೋಲಿನ್ಸ್ ಅವರ ಫ್ಯೂಡ್ ನ ರಸಲ್ ಮೀನಿಯಾಗೂ ಕೂಡ ತಗೊಂಡು ಹೋಗಬಹುದು. ಏನೇ ಆಗ್ಲಿ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ನ ಗೆಲ್ಲೋದಿಲ್ಲ. ಅವರು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ. ಈ ಕಡೆ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ ಸೆತ್ ರೋಲಿನ್ಸ್ ಅವರು ರಿಟರ್ನ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ, ಅಥವಾ ರೋಮನ್ ರೈನ್ಸ್ ಅವರು ಎಲಿಮಿನೇಟ್ ಮಾಡ್ತಾರೆ, ಅಥವಾ ಬ್ರಾಕ್ ಲೆಸ್ನರ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಈ ಕಡೆ ರೋಮನ್ ರೈನ್ಸ್ ಅವರು ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಷನ್ ನ ಮಾಡ್ತಾ ಇದ್ದೀನಿ. ಎಸ್ ಇದು ನನ್ನ ಪ್ರೆಡಿಕ್ಷನ್ ಗಾಯ್ಸ್ ಈ ಬಾರಿಯ ಕಂಪ್ಲೀಟ್ ರಾಯಲ್ ರಂಬಲ್ ಮ್ಯಾಚ್ ಗೆ. ನಿಮ್ಮ ಪ್ರಕಾರ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚಸ್ ಗಳನ್ನ ಯಾರು ಗೆಲ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲಿಟ್ರಲಿ ಗಾಯ್ಸ್ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಅಂತೂ ಸಿಕ್ಕಾಪಟ್ಟೆ ಇದೆ. ಡಬ್ಲ್ಯೂ ಅವರು ಚೂರಾದ್ರೂ ಡೆಲಿವರ್ ಮಾಡ್ಲಿ ಅಂತ ಕೇಳ್ಕೊತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.